ಬಿಸಿ ಇದೆ ಯಾಕೋ ಫೋನ್ ಮಾಡಿದ್ರೆ ನನ್ನ ಮದುವೆ ಇದೆ ಅಂತಾರೆ. ಬರ್ಡೇ ಸ್ಪೆಷಲ್ ಪಡ್ಡು ಮಾಡಿದ್ದಾರೆ. ಪಡ್ಡು ನನ್ನ ಹೆಂಡತಿಗೆ ಬೈಕೆ ಆಗಿತ್ತಂತೆ. ಪಡ್ಡು ತಿನ್ಬೇಕು ಆಕ್ಚುಲಿ ನನ್ನ ಫೇವ್ರೆಟ್ ಸ್ಟೂಡೆಂಟ್ಸ್. ಮುಂದಿನ ವರ್ಷ ಗೊತ್ತಿಲ್ಲ ನೋಡಿ, ಸ್ಟೂಡೆಂಟ್ ಎಲ್ಲ ನನಗಿಂತ ದೊಡ್ಡವ್ರ ತರ ಕಾಣಿಸ್ತವ್ರೆ. ಎವ್ರಿ ಟೈಮ್ ನಾನೇ ಅಜೀಬ್ ಆಗ್ತೀನಿ. ಅದು ಮನೆಗೆ ಹೋಗಿ ಓಪನ್ ಮಾಡಿ ಸರ್. ಅದಲ್ಲ ಬರಕ್ಕೂ ಬಿಡಲ್ಲ ಆಮೇಲೆ. ನೋಡಿ, ಇದು ನಿಮ್ಮ ಫ್ಯಾಮಿಲಿ ಸೆಲೆಬ್ರೇಟ್ ಮಾಡಕ್ಕಾಗ್ಲಿಲ್ವಲ್ಲ. ನಾನು ಕರೆದ್ನ ನಿಮಗೆ ಹಿಂಗೆ ಅಂದ್ಬಿಟ್ರೆ ಮುಗೀತಲ್ಲ ಲಾಸ್ಟಲ್ಲಿ. ನಿಮ್ಮನೆ ಬಿಸಿ ಇದೆ ಯಾಕೋ ಬೆಚ್ಚಗತ್ತಿದೆ. ಏನು ಸಮಾಚಾರ? ಇದ್ದಕ್ಕಿದ್ದಂಗೆ ಬಂದಿದ್ದೀರಾ? ಹಂಗೆ ನೋಡ್ಬೇಕು ಅನಿಸ್ತು. ನೀವಂತೂ ಬರಲ್ಲ. ನೋಡ್ಬೇಕು ಅನಿಸ್ತಾ ನನ್ನ? ವೆರಿ ನೈಸ್. ಭಾಗ್ಯಮ್ಮ ಎದ್ದಿದ್ದಾರ ನೋಡು. ಮಾಡ್ಕೊಂಡಿದಾರ ಅನ್ಸುತ್ತೆ ಎಲ್ಲ. ನೀ ಯಾಕೆ ಮಾಡ್ಕೊಂಡಿಲ್ಲ? ಇದು ಫೋನ್ ಮಾಡಿದ್ರೆ ನನ್ನ ಮದುವೆ ಇದೆ ಅಂತಾರೆ. ಅದಕ್ಕೆ ಫೋನೇ ಮಾಡಕ್ ಹೋಗಲ್ಲ ನಿಜವಾಗ. ಅಲ್ಲ, ಮದುವೆ ಆಗಿದೆ ಒಬ್ವಿಯಸ್ಲಿ ಅದನ್ನೇ ಹೇಳ್ಬೇಕು ತಾನೆ, ಬೇರೆ ಏನು ಹೇಳಕ್ಕಾಗುತ್ತೆ? ಫೋನ್ ಮಾಡಿದ ತಕ್ಷಣ ಮದುವೆಗೂ ಬಂದಿದ್ದೀವಿ, ಎಂಗೇಜ್ಮೆಂಟ್ಗೂ ಬಂದಿದ್ದೀವಿ. ಆದರೂ ಹೇಳ್ಬೇಕಲ್ಲ. ಆಮೇಲೆ ಅಪ್ಪಿ ತಪ್ಪಿ 2 ಗಂಟೆ 3 ಗಂಟೆಗೆಲ್ಲ ಮಾಡಿದ್ರೆ. ಹ್ಯಾಪಿ ಬರ್ಡೇ. ಥ್ಯಾಂಕ್ ಯು. ಅವರೆಲ್ಲ ಮನೆ ಮಾಡ್ಬಿಟ್ಟು ಬಂದ್ಬಿಟ್ಟಿದ್ರಲ್ಲ. ನೀವು ಹೇಳಿಲ್ಲ, ಸುಮ್ಮನೆ ನಮ್ಗೆ ಒಬ್ಬರಿಗೆ ಹೇಳ್ಬಿಟ್ಟು ಲಾಕ್ ಮಾಡ್ಕೊಂಡು ಪಕ್ಕ ಬರುತ್ತೆ. ಯಾವುದೋ ವಿಡಿಯೋದಲ್ಲಿ ಅಯ್ಯೋ ಕೋಲ್ಡ ಕಾಪಿ ಯಾಕೆ ಗೊತ್ತಾ? ಮೇ ಬಿ ಕೋಲ್ಡ್ ಅಲ್ವ ಈಚೆ ಫುಲ್ಲು, ಅಲ್ಲಿಂದ ಬಂದಲ್ಲ ಅಷ್ಟು ಕೋಲ್ಡ್. ಏನು ಬಂತು ಹೇಳಿಲ್ವಾ? ಖುಷಿಗಾರು ಬಂತು, ಸ್ವಲ್ಪ ಸಮಾಧಾನಕ್ಕೆ ಹೇಳಿ ಹ್ಯಾಪಿ ಬರ್ಡೇ ಟು ಯು. ನೀವು ಹೇಳಲ್ಲ, ನೀವು ಕೇಕ್ ಕಟ್ ಮಾಡಿ. ಹ್ಯಾಪಿ ಬರ್ಡೇ ಟು ಮೀ. ನೀವು ಹಂಗೆ ಹೇಳ್ಬೇಕಾರೆ ಕನ್ಫ್ಲವರ್ ಜೋಕ್ ಮಾಡಿದೆ ವಿಡಿಯೋದಲ್ಲಿ. ಇವ್ರು ಬಂದ್ಬಿಟ್ಟವ್ರೆ, ಇವ್ರು ಬರ್ತಾರೆ ಅಂತ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ. ಇಲ್ಲ, ಮಲ್ಕೊಂಡಿದ್ದಿಲ್ಲ. ಪ್ರಾಜೆಕ್ಟ್ ಎಲ್ಲ ಸೆಟಪ್ ಮಾಡ್ತಾ ಇದ್ದೀನಿ, ಮೇಲೆ ಕೂತ್ಕೊಂಡು ಗೇಮ್ ಮಾಡ್ತಾ ಪ್ರಾಜೆಕ್ಟ್ ಆಯ್ತಾ? ಇಲ್ಲಪ್ಪ, ಕರೆಸಿದ್ದೀನಿ. ಕ್ರೀಮ್ ನಿಮ್ ಕೈಗೆ ಹಾಕತ್ತಲ್ಲ, ಕೈ ತೊಳ್ಕೊಂಡ್ರು. ನಮಸ್ಕಾರ ಎಲ್ರಿಗೂ, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ನಾನು ಹೇಳೋಕ್ಕಿಂತ ಮುಂಚೆ ಅವರೇ ಹೇಳ್ಬಿಟ್ಟಿರ್ತಾರೆ. ಓಕೆ, ಸೊ ಇವತ್ತಿನ ಸ್ಪೆಷಲ್ ಏನಪ್ಪಾ ಅಂತಂದ್ರೆ, ನಂದು ಇವತ್ತು ಬರ್ತ್ಡೇ. ಆ ಬರ್ತ್ಡೇ ಸ್ಪೆಷಲ್ಲು ಪಡ್ಡು ಮಾಡಿದ್ದಾರೆ. ಪಡ್ಡು ಸಬಕ್ಕಿ ಪಡ್ಡು ಕಣೋ. ಸಬಕ್ಕಿ ಪಡ್ಡುನಾ? ಓಕೆ, ಯಾವುದೋ ಒಂದು ಪಡ್ಡು. ಆ್ಯಕ್ಚುಲಿ ಪಡ್ಡು ನಂಗೆ ತುಂಬ ಇಷ್ಟ, ನನ್ನ ಫೇವ್ರೇಟ್ ಅಂತ ಮಾಡಿದ್ದಾರೆ ಅಂತ ಅನ್ಕೊಂಡಿದ್ದೆ. ಬಟ್ ನನ್ನ ಹೆಂಡತಿಗೆ ಬೈಕೆ ಆಗಿತ್ತಂತೆ ಪಡ್ಡು ತಿನ್ಬೇಕು. ಅದಕ್ಕೆ ಬೆಳಿಗ್ಗೆ ಪಡ್ಡು ಮಾಡಿದ್ದಾರೆ. ಪರವಾಗಿಲ್ಲ, ಬಟ್ ನನಗೂ ಕೂಡ ಇಷ್ಟನೇ. ಸ್ವೀಟ್ ಅಂತ ಏನು ಮಾಡಿಲ್ಲ. ಇವತ್ತಿನ ಬರ್ಡೇ ಸ್ಪೆಷಲ್ ಈ ವಿಡಿಯೋದಲ್ಲಿ ಯಾರ್ಯಾರೆಲ್ಲ ನನ್ನ ಬರ್ಡೇನ ಸೆಲೆಬ್ರೇಟ್ ಮಾಡೋದಕ್ಕೆ ಆ್ಯಂಡ್ ಕೇಕ್ ಕಟ್ ಮಾಡೋದಕ್ಕೆ ನಮ್ಮ ಮನೆಗೆ ಬರ್ತಾರೆ ಅನ್ನೋದೇ ಈ ವಿಡಿಯೋ ಸ್ಪೆಷಲ್ಲು. ಸೊ ಮಿಸ್ ಮಾಡಿದಾಗೆ ನೋಡ್ತಾ ಇರಿ ಯಾರ್ಯಾರು ಬರ್ತಾರೆ ಅಂತ. ಕರೆಕ್ಟ್. ಫಸ್ಟ್ ಇವನು ಡ್ಯಾನ್ಸ್ ರೀಲ್ಸ್ ಹಾಕಿದ್ದ, ಅವಾಗ ಪರಿಚಯ ಆಗಿದ್ದು. ಏನೋ ನೀನು ಡ್ಯಾನ್ಸ್ ಎಲ್ಲ ಸಖತ್ತಾಗಿದ್ದಲ್ಲ ಅಂತ. ಆದರೆ ಡ್ಯಾನ್ಸೇ ಬಿಟ್ಬಿಟ್ಟು ಎಲ್ಲೆಲ್ಲೋ ಹೋಯ್ತವನಿ, ಏನೇನೋ ಮಾಡ್ತಾವನೆ. ಲೈಫಲ್ಲಿ ಏನು ಬೇಕು ಅದು ಬಿಟ್ಬಿಟ್ಟವನೇ, ಬೇಡದಿರೋದೆಲ್ಲ ಮಾಡ್ತಾನೆ ಹುಡುಗ. ಇದೇನಿದು? ಅಲ್ಲ, ಕತ್ತಿ ಕೊಟ್ಬಿಟ್ಟು ಇದನ್ನ ಹಾಕ್ತೀನಿ. ಥ್ಯಾಂಕ್ ಯು. ಗೌಡ್ರು ಪೇಟ ಬೇರೆ ಹಾಕ್ಬಿಟ್ರು ಕೊನೆಗೂ. ಹಂಗೆ ಕಟ್ ಮಾಡೋಣ ಕೇಕ್ನ. ಹಿಂಗೆ ಕಟ್ ಮಾಡ್ಬೇಕಾ? ತೆಗಿಯಂಗಿಲ್ಲ. ಥ್ಯಾಂಕ್ ಯು ಸೋ ಮಚ್. ಇದು ಏನು ಮಾಡ್ಸಿರೋ ಸ್ಪೆಷಲ್ ಕೇಕ್. ಥ್ಯಾಂಕ್ ಯು ಸೋ ಮಚ್.
ಈ ಕಡೆ ಬಂದ್ಬಿಡು. ನೀನು ಹಂಗೆ ಹಿಡ್ಕೊಂಡ್ರೆ ಏನು ಕಾಣಿಸಲ್ಲ ಆಮೇಲೆ. ಕ್ಯಾಂಡಿ ಹೇಳ್ರು ಏನಾದ್ರು. ಹುಟ್ಟುಹಬ್ಬದ ಶುಭಾಶಯಗಳು ಅಣ್ಣ. ಕೂದಲೇ ಬಂದಿಲ್ಲ ಅಣ್ಣ ಅವತ್ತಿಂದ. ಇದನ್ನ ಮಾತ್ರ ಮಿಸ್ ಮಾಡ್ಬಿಡೋಣ. ಅವತ್ತಿಂದ ಬಿಡ್ತಿಲ್ಲ ನನಗೆ. ಆಕ್ಚುಲಿ ನನ್ನ ಫೇವ್ರೆಟ್ ಸ್ಟೂಡೆಂಟ್ಸು. ಕೆಲವ್ರಿಗೆ ಎಷ್ಟೋ ಜನಕ್ಕೆ ಶಾಕ್ ಆಗ್ತಿರ್ಬೋದು, ಹೆಂಗ್ ಸ್ಟೂಡೆಂಟು ಅಂತ. ನೀನು ಈ ಕಡೆ ಬರೋ. ಹೆಂಗ್ ಸ್ಟೂಡೆಂಟು ಅಂತ. ನಾವು ಪರ್ಸನಾಲಿಟಿ ಡೆವಲಪ್ಮೆಂಟು ಮತ್ತು ಆ್ಯಂಕರಿಂಗ್ ಕ್ಲಾಸಸ್ ತಗೋತಾ ಇದ್ದೆ ನಾನು ಆಲ್ಮೋಸ್ಟ್ 10 years ಇಂದ. ಅವಾಗ್ಲಿಂದ ಪರಿಚಯ. ಹ್ಯಾಪಿ ಬರ್ತ್ಡೇ ಸರ್. This is complimentary. ಹ್ಯಾಪಿ ಬರ್ತ್ಡೇ ಸರ್. ಥ್ಯಾಂಕ್ ಯು ಸರ್. ಸೊ ಆಲ್ಮೋಸ್ಟ್ ಒಂದು 300 ಜನ ಸ್ಟೂಡೆಂಟ್ಸ್ ಇದ್ದಾರೆ. ಅದರಲ್ಲಿ ಎಷ್ಟೋ ಜನ ಎವ್ರಿ ಇಯರ್ ಬರ್ತಾ ಇದ್ರು. ಈಗೀಗ ಸ್ವಲ್ಪ ಅವರು ಏನಂತಾರೆ ಲೈಫಲ್ಲಿ ಸ್ವಲ್ಪ ಬ್ಯುಸಿ ಆಗ್ಬಿಟ್ಟಿದ್ದಾರೆ. ಎಷ್ಟೋ ಜನ ಮರ್ತೇ ಹೋಗಿದ್ದಾರೆ ಬಿಡಿ. ಮನೋಜ್ ಅಂದ್ರೆ ಯಾರು ಅಂತಾನೆ ಗೊತ್ತಿರಲ್ಲ. ಅದರಲ್ಲೂ ನಮ್ಮ ಲಾಸ್ಟ್ ಇಯರ್ ಸ್ಟೂಡೆಂಟ್ಸ್ ಅಲ್ವಾ, ಸೊ ಚೆನ್ನಾಗಿ ನೆನಪಿರುತ್ತೆ. ಮುಂದಿನ ವರ್ಷ ಗೊತ್ತಿಲ್ಲ. Happy birthday to you. Happy birthday to you. Happy birthday to you. Happy birthday to you. ನೋಡಿ ಗೈಸ್, ಫೋಟೋಗೆ ಅಂತ ಹೇಳ್ಬಿಟ್ಟು ಅವನೇ ತಿನ್ಕೊಬಿಡೋದು, ನಮಗ್ ಕೊಡೋದೇ ಇಲ್ಲ. ನೋಡಿ ಕಾಂಪ್ಲಿಮೆಂಟ್ರಿನ ತಿನ್ಬೇಕು ಗೈಸ್. ನೀನು ಹೋಗಪ್ಪ, ನೀನು ತಿನ್ನುವಂತೆ. ಎಸ್, ಥ್ಯಾಂಕ್ ಯು. ಹೇಳಿ, ನಿಮ್ಗೆ ಕೊಟ್ಬಿಡ್ತೀನಿ. ಹೌದು, ಹಂಚಿಕೆ ಬರಲಿಲ್ವಾ? ಸ್ಟೂಡೆಂಟ್ ಎಲ್ಲ ನನಗಿಂತ ದೊಡ್ಡವ್ರ ತರ ಕಾಣಿಸ್ತವ್ರೆ. ಅಲ್ಲ, ಇವನಿದೆ ಫಸ್ಟ್ ಟೈಮ್ ಬಂದಿರೋದು ಮನೆಗೆ. ಹಾ, ಅವ್ರ ಮಮ್ಮಿ ಬಂದಿರೋ. ಅಂಗಡಿಗೆ ಬಂದಿದ್ದ, ಬಟ್ ಮನೆಗೆ ಫಸ್ಟ್ ಟೈಮ್. ಅಮ್ಮ ಚೆನ್ನಾಗಿದ್ದೀರಾ? ಬನ್ನಿ. ಚೆನ್ನಾಗಿದ್ದೀರಾ? ಓ ಸೂಪರ್ ಆಗಿದ್ದೀವಿ. ಏನ್ ಚೆನ್ನಾಗಿದ್ದೀರಾ? ಕರ್ಕೊಂಡ್ ಬರಕ್ ಹೋಗಿದ್ದು. ತಮ್ಮ ಹೆಸರು? ಇವರೇ ಕರ್ಕೊಂಡ್ ಬಂದಿದ್ದು ಯಶವಂತಪುರದಿಂದ. ಆದ್ರೂ ಯಶವಂತಪುರಕ್ಕೆ ಹೋಗಿದ್ಯಲ್ಲ. ಒಂದ್ ಶನಿವಾರ ಎಲ್ಲೋ ಹೋಗ್ಬೇಕು. ಸರ್ಪ್ರೈಸ್ ಕೊಡೋಣ ಅಂತ ಬಂದಿದ್ದು. ಏನ್ ಸರ್ಪ್ರೈಸ್? ನಾನ್ ಬಂದಿದ್ದು. ಏನ್ ಸರ್ಪ್ರೈಸ್? ಖುಷಿಯಾಗಿಲ್ವಾ? ಏ ಇಲ್ಲಪ್ಪ, ಈಚೆ ಹೋಗ ವಾಪಸ್. ಬರೀ ನಾನ್ ಮತ್ತೆ ಯಶವಂತಪುರ. ಏ ಯಶವಂತಪುರ ಬೇಡ, ಅವ್ರ ಊರಿಗೆ ಬಿಟ್ಬಿಟ್ಟು ಬಂದ್ಬಿಡಿ. ವಾ, ಇದು ಒಂದ್ ಬಂದು ಬನ್ನಿ. ಕೂತ್ಕೊಳ್ಳಿ ಪರವಾಗಿಲ್ಲ. ಅಂದ್ರೆ ಎಷ್ಟು ಖುಷಿಯಾಗಿದೆ. ಏನೋ ನಡಿ. ಸೊ ನೋಡಿ ಗೈಸ್, ನಾನು ಟೀಚರ್ ಅನ್ನೋದು ನಾನು ಅವ್ರ ಹತ್ರ ಯಾವತ್ತೂ ಫೀಲ್ ಮಾಡಿಸಿಲ್ಲ. ಅವರು ನನಗೆ ಟೀಚರ್ ಅಂತ ಯಾವತ್ತೂ ನೋಡ್ಕೊಂಡಿಲ್ಲ. ಸರ್ ಬನ್ನಿ ಸರ್ ನೀವು. ಸೊ ಎಷ್ಟೋ ಜನಕ್ಕೆ ಅದೇ ಒಂದು ಕನ್ಫ್ಯೂಷನ್, ಮನೋಜ್ ಈ ಏಜಲ್ಲಿ ಟೀಚರ್ ಅಂತ. ನಂಗೆ ಆಕ್ಚುಲಿ 36 years. ಎಷ್ಟೋ ಜನಕ್ಕೆ ಗೊತ್ತಿಲ್ಲ, ಇನ್ನೂ 29 ವರ್ಷ ಅನ್ಕೊಂಡವ್ರೆ. ಇಲ್ಲ, ನಮ್ಗೆ ಆಲ್ರೆಡಿ 36 years. ಸೊ ಅಲ್ಲ, ನೋಡಕ್ ಇಷ್ಟ ಆಯ್ತು. ಅಲ್ಲ ಹಂಗಲ್ಲ ತಿನ್ನಲ್ಲ ಕೇಕ್ ಜಾಸ್ತಿ, ಅದು ಪ್ರಾಬ್ಲಮ್ ಅಷ್ಟೇ. ಅದಕ್ಕೆ ಡ್ರೈ ಫ್ರೂಟ್ಸ್ ತಗೊಂಡ್ಬಂದಿರೋದು. ಒಂಥರ ಡಿಫ್ರೆಂಟ್ ಆಗಿದೆಯಲ್ಲ ಡಿಸೈನ್, ಅದಕ್ಕೆ ವಾವ್ ಅಂದೆ ನಾನು. ಇಲ್ಲಿರೋದೆಲ್ಲ ಏನು ಮಧ್ಯದಲ್ಲಿ? ಡ್ರೈ ಫ್ರೂಟ್ಸ್. ಹೌದಾ? ಅಲ್ಲ, ಡಿಸೈನ್ ಹೆಂಗ್ ಮಾಡವ್ರೆ ಒಳ್ಳೆ. ಅದೇ ಡಿಸೈನ್ ನೋಡ್ಬಿಟ್ಟೆ ಶಾಕ್ ಆಗಿದ್ದ ನಂಗೆ. ಓ ವಾವ್ ಅಂತಂದಿದ್ದು ಅದಕ್ಕೆ. ನೋಡಿ ಇವತ್ತು. ಎರಡು ಕೇಕ್ ಒಟ್ಟಿಗೆ ಅದನ್ನ ಕಡ್ಡಿ ಉಳಿಸಿದ್ರು. ಇದು ಉರಿತಾನೆ. ಅಲ್ಲ, ಮಗನ್ ಬರ್ಡೇಗೆ ಒಂದ್ ಸ್ವಲ್ಪ ಕೈಯಾಗ ಕೊಡಲ್ವೇ? ಅವ್ರಿಗೆ ಚಿಪ್ಸ್ ಬೇಕಂತೆ ಅಲ್ಲಿ. ಹುಟ್ಟುಹಬ್ಬದ ಶುಭಾಶಯಗಳು. ಥ್ಯಾಂಕ್ ಯು. ಹುಟ್ಟುಹಬ್ಬದ ಶುಭಾಶಯಗಳು. ನಿನ್ ಬರ್ತಾರೆ. ನನಗೆ ಜಸ್ಟ್ ಈ ಥರದ ಕೇಕ್ ಮಾತ್ರ ಕೊಡಪ್ಪ, ಇಲ್ಲಾಂದ್ರೆ ಇದೇ ತಗೊಂಡು ಕೊಟ್ಬಿಡು, ಪರವಾಗಿಲ್ಲ. ಹೇಳಿ ಸರಿ, ಚೆನ್ನಾಗಿ ಸ್ವಲ್ಪ ಅವ್ನು ಹಿಂಗೆ ಕೊಡ್ತಾವ. ಬಲ್ಲ ಕಡೆಗೆ ಕೊಡಕ್ಕಾಗಲ್ಲ. ಹಿಂಗ್ ಕೊಡ್ಬೋದು, ಹಿಂಗ್ ಕೊಡಕ್ ಕಷ್ಟ ಆಯ್ತು. ಓ, 2 ಚಿಪ್ಸ್ ಒಬ್ಬೊಬ್ರು.
ಥ್ಯಾಂಕ್ ಯು. ನೀವು ಕುತ್ಕೊಂಡ್ರು 8 ಮ್ಯಾಚ್ ಐತೆ. ಆಯ್ತು ಬಾ. ನೀವು ಹೋಗಿ ಹೋಗು. ಕೇಕ್ ಓನರ್ ನೀವು ತಾನೆ ಆಮೇಲೆ ನಾವು ಬಿಡ್ಸೋಣ. ನಾನು ಹೆಂಡತಿ ಜಾಸ್ತಿ ಕೇಕ್ ತಿನ್ಸಲ್ಲ ಅಲ್ವಾ ಹೆಂಡತಿ? ಸಾಕು, ದಪ್ಪ ಬಿಟ್ರೆ ಕಷ್ಟ ಅದಕ್ಕೆ. ಹಿಂಗ್ ಸುಮ್ಮನೆ ನಿಜ ಕೊಡಯ್ಯ. ನಂಬಿಕೆ ಇಲ್ವಾ? ಆಯ್ತು ಆಯ್ತು, ಇನ್ನೊಂದು 2 kg ಜಾಸ್ತಿ ಆಗಾಯ್ತು, ಅಡ್ಡಿಲ್ಲ. ನಂಗೆ ಗೊತ್ತಿತ್ತು ಬರ್ತಾ ಅಂತ. ನೋಡಿ ಹೀಗೆ ನಮ್ಮ ಮನೇಲಿ ಇನ್ನೂ ಸಂಜೆ ತನಕ ಕೇಕ್ಗಳು ಬರ್ತಾ ಇರುತ್ತೆ. ಅದಕ್ಕೆ ಇವತ್ತು ವ್ಲಾಗ್ ಸ್ಪೆಷಲ್, ಯಾರ್ಯಾರು ನನ್ನ ಬರ್ಡೇಗೆ ಬರ್ತಾರೆ ಅಂತ. ಸೊ ಕೀಪ್ ಆನ್ ವಾಚಿಂಗ್. ಗೈಸ್, ಇವಾಗ ಪೋಟರಲ್ಲಿ ನಾವು ಒಂದು ಹ್ಯಾಂಡ್ ಕ್ರಾಫ್ಟೆಡ್ ಬೊಕೆಟ್ನ ತರಿಸಿದ್ದೀನಿ, ನಮ್ಮ ಅಕ್ಕ ಮಾಡಿರೋದು. ಈಗ ಸರ್, ಏನು ಇಷ್ಟೊಂದು ಗಮ್ ಅಂತಾರೆ? ಗಮ್ ಅನ್ನೋಕ್ಕೆ ಆರ್ಟಿಫಿಷಿಯಲ್ ಅದು. ಇಲ್ಲ, ಪರ್ಫ್ಯೂಮ್ ಸ್ಮೆಲ್. ಲೈಟ್ಸ್ ಆನ್ ಮಾಡು. ಯಾರು ಕೊಟ್ಟಿದ್ದು? ನಾನೇ ತರಿಸಿದ್ದು ಮೀನ್ಸ್ ಅಕ್ಕಯಿಂದ. ಅಕ್ಕ ಮಾಡಿರೋದು, ಯಾರು? ನಮ್ಮಕ್ಕ. ನೀವು ಬಿಸ್ನೆಸ್ ನೈಸ್, ತುಂಬ ಚೆನ್ನಾಗಿದೆ. ಒಂಥರ ಪರ್ಫ್ಯೂಮು ಅಂತಾರೆ. ಚೆನ್ನಾಗಿದೆ, ಇಟ್ಸ್ ಬ್ಯೂಟಿಫುಲ್. ನಿಮ್ಮ ಅಕ್ಕ ಅವ್ರು ಮಾಡ್ತಾರೆ ಇದನ್ನ? ಹಾಂ, ಹೊಸ್ದಾಗಿ ಸ್ಟಾರ್ಟ್ ಮಾಡಿರೋದು. ಚೆನ್ನಾಗಿದೆ ತಾನೆ, ಒಂಥರ ಘಮ ಘಮ ಅಂತ ಸಕ್ಕದಾಗಿದೆ. ಇದು ರಿಯಲ್ ಹೂ ಅಲ್ಲ, ಇದು ಆರ್ಟಿಫಿಷಿಯಲ್. ಇದು ಗೊತ್ತಾ? ಈ ರೇಂಜಲ್ಲಿ ಅಜೀಬ್ ಆಗ್ಬಾರ್ದು. ಎವ್ರಿ ಟೈಮ್ ನಾನೇ ಅಜೀಬ್ ಆಗ್ತೀನಿ. ಏನಾದ್ರೂ ಗೊತ್ತು ಅಂತಾರೆ, ಇನ್ನೇನು ಮಾಡಲಿ. ನೀವು ನೋಡಿದ್ರೆ ಗೊತ್ತಾಗುತ್ತೆ. ಅಲ್ಲ, ಅದಲ್ಲ, ಅದು The poison's only building up my tolerance. We were never born to be the obvious. Isn't it obvious? Time is slipping, dials spinning. I still wonder if I'm dreaming, or maybe I'm the only one who's wide awake. Am I the only one? ಯಾವುದೇ ಮೊಬೈಲ್ಸ್ ತಗೋಬೇಕು ಅಂತಂದ್ರೆ ಮ್ಯಾಕ್ಸ್ ಟು ಮ್ಯಾಕ್ಸ್ ಇಲ್ಲೇ ಮೊಬೈಲ್ಸ್ಗಳನ್ನ ತಗೊಳ್ಳೋದು. ಎಲ್ರಿ ಮಹೇಶ್ ಅವರೇ, ಏಂತಕ್ಕೆ ಮಳೆ ಹೊಡಿತಿದ್ರಿ? ಹಬ್ಬದ ಆರ್ಥಿಕ ಶುಭಾಶಯಗಳು ಸರ್. ಥ್ಯಾಂಕ್ ಯು ವೆರಿ ಮಚ್. ದಿವ್ಯಾ ಏನು ಕುಡಿ? ಕೇಕ್ ಓ, ಎಲ್ಲ ತರಿಸಿಟ್ಬಿಟ್ಟಿದ್ರೆ ಆಗ್ಲೇ? ಬಾಬಾ, ಏನಾಯ್ತು? ಇದೇನು? ಅದು ಮನೆಗೆ ಹೋಗಿ ಓಪನ್ ಮಾಡಿ ಸರ್. ಅದು ಮನೆಗೆ ಹೋಗಿ open ಮಾಡ್ಬೇಕಾ? ಅಂತದೇನಿಲ್ಲ, ಇದ್ರ ಜೊತೆ ಕೊಟ್ಟರು ಕಂಬರು. ಓ, ಹಂಗ. ಹ್ಯಾಪಿ ಬರ್ತ್ಡೇ ಸರ್. ಥ್ಯಾಂಕ್ ಯು ಸರ್. ನಾನ್ ಕಾಣಿಸಲ್ಲ ಕಣ. ಆಮೇಲೆ ಜಾಸ್ತಿ ಕೊಟ್ರೆ ನೀವು ಕಳ್ಸಲ್ಲ, ಕಮ್ಮಿ ಕೊಟ್ರೆ ನಾನು ಕಳ್ಸಲ್ಲ. ಇಲ್ಲಿಡ್ರಿ ಫೋಟೋ ತಾನೇ ಎಲ್ಲೆಲ್ಲ ಇರ್ತೀರಲ್ಲ. ಹ್ಞೂ ಸರ್, ಸಖತ್ತಾಗಿದೆ. ಎಷ್ಟಿದು? 60,000. 60,000 ಒಂದು ಡ್ರೋನ್ ತೊಗೊಂಡು. ಫೋಕಸ್ ಮಾಡಿ ಅವ್ರನ್ನ, ಯಾವ್ದಾದ್ರು ಹುಡುಗಿ ಇದ್ರೆ ಹೇಳಿ. ನೋಡಿ, ಇವ್ರಿಗೆ ಹುಡುಗಿ ಹುಡುಕ್ತಾ ಇದೀವಿ. ಆಕ್ಚುಲಿ 2 ವರ್ಷದಿಂದ ಹುಡುಕ್ತಾ ಇದೀವಿ. 2 ವರ್ಷದಿಂದ ಅಲ್ಲಲ್ಲ, ನಾವ್ 2 ವರ್ಷದಿಂದ ಹುಡುಕ್ತಾ ಇದೀವಿ. ಸೊ ಅವ್ರು ಇನ್ನೂ ಮದ್ವೆ ಆಗ್ಬೇಕು ಅಂತ ಒಪ್ಕೊಂಡಿರ್ಲಿಲ್ಲ. ಇವಾಗ ಹಂಗೋ ಹಿಂಗೋ ಕಷ್ಟಪಟ್ಟು ಒಪ್ಸಿದೀವಿ. ಯಾರಾದ್ರೂ ಒಳ್ಳೆ ಹುಡುಗಿ ಇದ್ದು, ಸಂಸಾರಸ್ಥರು ಮನೆ ಹುಡುಗಿ ಆಗಿದ್ದು, ಸಂಪ್ರದಾಯ ಹುಡುಗಿ ಆಗಿದ್ದು, ಆಮೇಲೆ ಏನೋ ಸುಶೀಲವಂತೆ ಅಂದ್ರೆ ಅದೇನೋ ಹೇಳ್ತಾರೆ, ನಂಗೆ ಗೊತ್ತಿಲ್ಲ, ಬಿಟ್ಬಿಡಿ ಅದನ್ನ. ಸಾರಿ, ಅರ್ಥ ಆಯ್ತಲ್ಲ ನಿಮ್ಗೆ ನೋಡಿದವ್ರಿಗೆ. ಸೊ ಒಳ್ಳೆ ಹುಡುಗಿ, ಒಳ್ಳೆ ಗುಣ ಇರೋಂಥ ಹುಡುಗಿ ಇದ್ರೆ ಖಂಡಿತ ಒಳ್ಳೆ ವ್ಯಕ್ತಿ. ಮದ್ವೆ ಆಗಕ್ಕೆ ರೆಡಿ ಇದ್ದೀರಾ ಅಂತಂದ್ರೆ ಅವ್ರೇನು ಆಸ್ತಿ ಅಂತಸ್ತು ಅದು ಇದು ಏನು ಕೇಳಲ್ಲ. ಹುಡುಗಿ ಚೆನ್ನಾಗಿದ್ರೆ ಸಾಕು. ಸೊ ಕಾಂಟ್ಯಾಕ್ಟ್ ಮಾಡಿ, ಕಾಂಟ್ಯಾಕ್ಟ್ ನಂಬರ್ ಕೆಳಗಡೆ ಕೊಟ್ಟಿರ್ತೀನಿ. ಪ್ರಮೋಷನ್ ಆಗೋಯ್ತು, ಮದುವೆ ಪ್ರಮೋಷನ್. 2 ಅಂಗಡಿ ಇದೆ ಊರಲ್ಲಿ. ಪ್ರಾಪರ್ಟಿ, ಒಳ್ಳೆ ಪ್ರಾಪರ್ಟಿ ಇದೆ.
ಮತ್ತೆ ತಂದೆ ತಾಯಿ ಅಂತೂ ತುಂಬಾ ಒಳ್ಳೆಯವರು. ಇಲ್ಲ ಸರ್, ಅದೇ ಅವ್ರ ಡ್ಯಾಡಿ ಇಲ್ಲ, ಬಟ್ ಮಮ್ಮಿ ತುಂಬಾ ಒಳ್ಳೆಯವರು. ಆ್ಯಂಡ್ ಒಬ್ರು ಅಮ್ಮನ ನೋಡ್ಕೊಳ್ಳೋದು ಅಷ್ಟೇ, ಬೇರೆ ಏನೋ ನಿಮ್ಗೇನು ಜಾಸ್ತಿ ಕೆಲಸ ಇರಲ್ಲ. ಆರಾಮಾಗಿ ಫುಲ್ ಫ್ರೀಡಮ್ ಕೊಡ್ತಾರೆ. ಇಲ್ಲಾಂದ್ರೆ ಬೇಕಾದ್ರೆ ಶಾಪಲ್ಲಿ ನೀವು ಆರಾಮಾಗಿ ಕುತ್ಕೋಬಹುದು, ಅವ್ರ ಕೆಲಸ ಗಟ್ಟಿ ಇರಲ್ಲ. ಆಮೇಲೆ ಫಸ್ಟ್ ಟೈಮ್ ಲೈಫಲ್ಲಿ ಫಸ್ಟ್ ಟೈಮ್ ಕೇಕ್ ತಗೊಂಡ್ಬಂದು ಸಾರಿ ನೀವೇನಂದ್ರಿ? ಸೊ ಹಾಗೇನೆ ಮೈಸೂರಿಂದ ನನ್ನ ಫ್ರೆಂಡ್ಸು ಬಂದಿದ್ದಾರೆ. ಹಾಯ್ ಮಾಡಿ ಬ್ರೋ. ಒಂದು 10 years ಇಂದ ಇವನು ನನಗೆ ಏನೋ ಎವ್ರಿ ಬರ್ಡೇ ಬಂದು ಏನೋ ಬೆಂಗಳೂರು ತನಕ ಬಂದು ಕೇಕ್ ಕಟ್ ಮಾಡ್ಬಿಟ್ಟು ಹೋಗ್ತಾನೆ. ನಾನು ಇವತ್ತಿನವರೆಗೂ ಒಂದು ದಿವಸನೂ ಕೂಡ ಅವ್ನ ಬರ್ಡೇ ವಿಶ್ ಮಾಡಿದ್ದೀನಿ, ಬಟ್ ಅವ್ರ ಊರಿಗಂತೂ ಹೋಗಿಲ್ಲ. ಯಾಕೆಂತಂದ್ರೆ ಕೆಲವು ಪರಿಸ್ಥಿತಿ ಹೆಂಗಿರ್ತವೆ ಅಂತಂದ್ರೆ ಕರೆಕ್ಟ್ ಆ ಟೈಮಲ್ಲೇ ಕೆಲಸಗಳು ಬರ್ತವೆ. ಎನಿವೇಸ್ ಥ್ಯಾಂಕ್ ಯು ಸೋ ಮಚ್. ನಾನು ಹಂಗೂ ಹೇಳಿದೆ, ವಿಶ್ ಮಾಡಿದ್ಯಲ್ಲ ಸಾಕು, ಕೇಕ್ ಎಲ್ಲ ತಗೊಂಡು ಬೇಡ ಅಂತ. ಇಲ್ಲ ಅಣ್ಣ, ನಮ್ಗೆ ಅದೇನೋ ಒಂಥರ ಲವ್ ಬರಬೇಕು ಅಂತ ಅನ್ಸುತ್ತೆ, ಬಂದೇ ಬರ್ತೀವಿ ಅಂತ. ಕೊನೆಗೂ ಬಂದ. ಇವ್ರ ಜೊತೆ ಥ್ಯಾಂಕ್ ಯು. ಅವ್ರ ಜೊತೆ ಯಾವಾಗಲೂ ಇವರೊಬ್ರು ಇಲ್ಲಾಂದ್ರೆ ಇನ್ನೊಬ್ರು ಫ್ರೆಂಡ್ ಇರ್ತಾರೆ, ಅವ್ರು ಬರ್ತಾ ಇರ್ತಾರೆ. ಸೊ ಇನ್ನು ನೋಡೋಣ ಇವತ್ತು ಇನ್ನೂ ಏನೇನು ಕೇಕ್ಗಳಿದಾವೆ, ಎಷ್ಟು ಕೇಕ್ಗಳಿದಾವೆ ಗೊತ್ತಿಲ್ಲ. ಹ್ಯಾಪಿ ಬರ್ಡೇ ಟು ಯು, ಹ್ಯಾಪಿ ಬರ್ಡೇ ಟು ಯು, ಹ್ಯಾಪಿ ಬರ್ಡೇ ಟು ಯು ಮನಜು, ಹ್ಯಾಪಿ ಬರ್ಡೇ ಟು ಮೀ. ಏನ್ ಏನು ಸರ್ ಎಲ್ಲರೂ ಸೇಮ್ ಡೈಲಾಗ್ ಹೊಡಿ. ನೆಕ್ಸ್ಟ್ ಟೈಮ್ ಏನಾದ್ರು ನಿಜವಾಗ್ಲೂ ಹೇಳ್ತೀನಿ, ಗಿಫ್ಟ್ ತಂದ್ರೆ ಮತ್ತೆ ವಾಪಸ್ ಕರೆಯೋದಿಲ್ಲ, ನಾನು ಕರೆಯೋದಲ್ಲ, ಬರಕ್ಕೂ ಬಿಡಲ್ಲ. ಆಮೇಲೆ ಏಂತಕ್ಕೆ ಗಿಫ್ಟ್ ಎಲ್ಲ ಅಷ್ಟು ದೂರದಿಂದ? ಹಂಗಲ್ಲ, ಈಗ ಅಷ್ಟು ದೂರದಿಂದ ಬಂದಿರ್ತೀಯ, ಅದ್ ನಮಗೋಸ್ಕರ ಬಂದಿರ್ತೀಯ, ನಮಗೊಂದು ಪ್ರೀತಿ. ಓಕೆ ಆಯ್ತಪ್ಪ, ಪಾಪ ಖುಷಿಯಿಂದ ಬರ್ತಾನೆ ಬಿಡು ಅಂತ. ಅದ್ರಲ್ಲಿ ಇದನ್ನೆಲ್ಲ ಸ್ಪೆಂಡ್ ಮಾಡ್ಕೊಂಡು ಥ್ಯಾಂಕ್ ಯು ವೆರಿ ಮಚ್. ಬಂದಿರೋದು ಬೆಂಗಳೂರಿಗಿಂದ ಬೆಂಗಳೂರಿಗೆ ಬರ್ತಾನ. ಕುತ್ಕೊಳ್ಳೋ ಹೋಗ್ಲಿ. ಏನೋ ಇದು, ಏನೇದು ಸೊಪ್ಪು ಗಿಪ್ಪು ಎಲ್ಲ ಹೋಗ್ಬಿಟ್ಟಿದ್ಯಾ? ಇಲ್ಲಿ ನಾವು ಎಲ್ಲ ನೋಡಕ್ ಬಂದ್ಬಿಟ್ರು, ಏನೋ ಪಾಚಿಕಲ್ಲ ಅನ್ಕೊಂಡಿದ್ಯಾ? ಚೆನ್ನಾಗಿರ್ಲಿ, ಡಿಫ್ರೆಂಟ್ ಆಗಿರ್ಲಿ ಅಂದ್ಬಿಟ್ಟು. ಅವಳು ಹೇಳಿದ್ ನೋಡು, ಸೊಪ್ಪು ಗಿಪ್ಪೆಲ್ಲ ತಗೊಂಡ್ಬಂದ್ಬಿಟ್ಟಿದ್ಯಾ ಅಂತ. ನಿನ್ ದುಡ್ಡೆಲ್ಲ ತಗೋಬೋದು, ಬೇರೆ ದುಡ್ಡೆಲ್ಲ ತಗೋಬೋದು. ನೋಡೋದು ಯಾರೋ ಹೋಯ್ತಿದ್ರು ಅವ್ರ ಹತ್ರ ಇಸ್ಕೊಂಡು. ಕುತ್ಕೊಳ್ಳೋ. ಸರಿ, ಇಲ್ಲೇ ಬರ. ಪಾಸ್ ಹೇಳೋವರೆಗೆ ಬರ್ತ್ಡೇ ಟು ಯು. ಹ್ಯಾಪಿ ಬರ್ತ್ಡೇ ಟು ಯು. ಎಷ್ಟು ಚೆನ್ನಾಗಾಯ್ತು. ಇವ್ರು ಕ್ಯಾಚ್. ನೀನ್ ಜಾಸ್ತಿ ಮಾಡ್ಬೇಡ, ನೀನ್ ಸುಮ್ಮನೆ ನಿನ್ ಫೋನ್ ಕೊಡು. ಸ್ಟಾರ್ಟ್. ಓಕೆ ರೆಡಿ. ಬರ್ತ್ಡೇಗಳಲ್ಲಿ ಫೋಟೋಗೋಸ್ಕರ ನಿಂತ್ಕೊಳ್ಳೋದಿದೆಯಲ್ಲ, ನೀವು ಕುತ್ಕೊಂಡಿದ್ದೀರಾ, ನಿಂತ್ಕೊಂಡಿಲ್ಲ ಸದ್ಯಕ್ಕೆ. ಕಣ್ ಮಾಮ ಸ್ವಲ್ಪ ದೊಡ್ಡದು ಮಾಡ್ರಿ. ಫೋಟೋ ಚೆನ್ನಾಗಿ ಬಂತು, ವಿಡಿಯೋ ಸ್ವಲ್ಪ ಹೊರಗೆ ಬ್ಲರ್ ಆಗೈತೆ. ವಿಡಿಯೋ ಅವನ್ ಬರ್ತಡೇಗಿದೆ ಫೋಟೋ ಫಿಕ್ಸು. ಅಯ್ಯ, ಅದು ಮೆಣಸಿನ್ಕಾಯಿ ತರ ಕಾಣ್ತೈತಿ. ಬಂದು ತಿನ್ನಿ. ಕೆಳಗಡೆ ತಿನ್ಸ್ತಾರಿರೋ. ಬರ್ತಡೆ ನನಗೆ ಶೂಟ್ ಇತ್ತು 10 o'clock ಆಗೋಗಿತ್ತು. ಸೊ ನಾನು ಬರಲ್ಲ ಅಂತ ಅಂದ್ಕೊಂಡಿದ್ರು, ಬಿಕಾಸ್ ನನಗೆ ಹುಷಾರು ಬೇರೆ ಇರಲಿಲ್ಲ. ಸೊ ಸರ್ಪ್ರೈಸ್ ಕೊಡ್ತಾ ಇದ್ದೀನಿ, ಬನ್ನಿ ಅವ್ರ ರಿಯಾಕ್ಷನ್ ಆಗಿರುತ್ತೆ. ಶೂಟಿಂಗ್ ಹೋಗಿದ್ದವನು ಇಲ್ಲಿಗೆ ಬಂದೆ. ಶೂಟಿಂಗ್ ಹೋಗಿದ್ದು ಡೈರೆಕ್ಟ್ ಇಲ್ಲಿಗೆ ಬಂದೆ ನಾನು. ನೋಡಿ ಗೈಸ್, ಅವನಿಗೆ ಜ್ವರ ಇದ್ರು ಅವ್ರ ಅಣ್ಣನ ಬರ್ಡೇ ಮಾಡಕ್ ಬಂದವನೆ. ನಾಯಿ ಮರಿ ತಂದಿದ್ಯಾ? ನಾಯಿ ಮರಿ ಪ್ಯಾಕ್ ಮಾಡ್ಕೊಡ್ತಾರ, ಕರೆಕ್ಟಾ? ಕೈಮಾ ಮಾಡಿಸ್ಬಿಟ್ಟಿದ್ದೀವಿ. ನಾವು ಹಂಗೆ ಪ್ಯಾಕ್ ಏನು ಇದು? ನಾನು ಪಾರ್ಸಲ್ ಬುಕ್ ಮಾಡಿದ್ದೆ ಡೈರೆಕ್ಟ್ ಫ್ರಮ್ ಸ್ವಾತಿ. ಮೈಸೂರು ಸ್ವಾತಿನ ಗಿಫ್ಟ್ ಅಲ್ಲಿಂದ ಬಂದಿರೋದು. ನಾನು ಅಲ್ಲ, ನೀನ್ ಹುಷಾರಿಲ್ಲ ಅಂತಂದವನು ಮನೆಗೆ ಹೋಗೋದ್ ನೋಡಿದೀನಿ. ಏನಿದ್ ನಿಂದು ಕತೆ? ನಾನು ಬರೋದು ಬೇಡ ಅಂತ ಅನ್ಕೊಂಡಿದ್ದೆ. ಸುಮ್ಮನೆ ನೆಕ್ಸ್ಟ್ ವರ್ಷಕ್ಕೆ ಇನ್ನೊಂದು ವರ್ಷ ಏಜ್ ಜಾಸ್ತಿ ಆಗ್ಬಿಡುತ್ತೆ. ಅಲ್ಲ, ಹೆಂಗೆ ನೆಕ್ಸ್ಟ್ ವರ್ಷಕ್ಕೆ ಬಾ ಊಟ ಮಾಡೋ ಫಸ್ಟ್. ಇಲ್ಲ, ಫಸ್ಟ್ ಕೇಕ್ ಕಟ್ ಮಾಡಿ. ಇಲ್ಲ, ಅದೇನು ಆಗಲ್ಲ. ಕೇಕ್ ಅದು ನೀವು ಬೆಳಗ್ಗೆಯಿಂದ 10-11 ಕೇಕ್ ಕಟ್ ಮಾಡಿದ್ದೀನಿ ಸುಮ್ಮನೆ ವೇಸ್ಟ್ ಮಾಡೋದು. ಅಲ್ಲ, ನೀನ್ ಶೂಟಿಂಗ್ ಮನೆಗೆ ಹೋಗೋದ್ ಬಿಟ್ಬಿಟ್ಟು ನೀನ್ ಇನ್ನೇನಕ್ಕೆ ಬರಕ್ ಹೋದೆ? ಇದ್ದಿದ್ರೆ ನಾಳೆ ಸಿಗ್ತಾ ಇದ್ವಲ್ಲ, ಇನ್ನೇನು? ನಾಳೆನೂ ಶೂಟ್ ಆಯ್ತು. ನಾಳೆನೂ ಶೂಟ್ ಇದೆಯಾ? ನಾಳೆ ಬರ್ಬೋದಾಗಿತ್ತು.
ಹಾಂ ನಿನ್ ಯಾವ್ದೋ ಮನೆ ಮಗ ಯಾವಾಗಾರ ಬರ್ಬೋದು. ಹಾಂ ಮುಂದಿನ ವಾರನೂ ಮಾಡ್ಬೋದಿತ್ತಪ್ಪ. ಅಯ್ಯೋ ದಡ್ಡ. ಸೊ ಗೈಸ್ ನಾನು ಹೇಳಲಿಲ್ವಾ, ಆಕ್ಚುಲಿ ಇನ್ನೂ ಏನೇನೋ ಸರ್ಪ್ರೈಸ್ಗಳಿದಾವೆ ಗೊತ್ತಿಲ್ಲ. ಇನ್ನೂ ಒಂದಿಬ್ರು ಬರಬೇಕು, ಅವರು ಬಂದಿಲ್ಲ. ಲವ್ ಏನ್ ತೋರಿಸ್ತಾ ಇದೆಯೋ? ಹೊಟ್ಟೆ. ತೋರಿಸ್ತಾ ಇದೆಯಲ್ಲ ಅದಕ್ಕೆ ಕೇಳಿದೆ. ಮಗ ಕಾಣ್ತಿದ್ಯಾ? ನಂಗೆ ಭಯ ಆಗೋಯ್ತು. ಬಟ್ ನಾನು ಬರ್ತೀನಿ ಅಂತ ಅನ್ಕೊಂಡಿದ್ರ? ಹೊಟ್ಟೆ. ದೇವ್ರಣ ಅನ್ಕೊಂಡಿರ್ಲಿಲ್ಲ. ನನಗೆ ಗೊತ್ತಿತ್ತು. ಒಟ್ನಲ್ಲಿ ಅವ್ರು ಏನೋ ಅಂದ್ರು, ಏನೋ ಸರ್ಪ್ರೈಸ್ ಇದೆ ನಿಂಗೆ, ದೊಡ್ಡ ಸರ್ಪ್ರೈಸ್ ಅಂತ. ಒಂದು ಸ್ಪೂನ್ ಕೊಡಿ. ಏಕೆ ತಿನ್ನಕ್ಕೆ ಜ್ಯೂಸ್ ಕುಡಿಯಕ್ಕೆ ಜ್ವರ ಐತನಾ? ಇಲ್ಲ ತಣ್ಣಗಿದೆಯಲ್ಲ. ತಣ್ಣ ಮೇಕಪ್ ನು ರಿಮೂವ್ ಮಾಡಿಲ್ವಾ? ಮೇಕಪ್ ರಿಮೂವ್ ಮಾಡಿದ್ರೆ ಇನ್ನ 4 ಗಂಟೆ ಲೇಟ್ ಆಗುತ್ತೆ ಅಂದ್ಬಿಟ್ಟು ಹಂಗೆ ಬಂದೆ. ಅಲ್ಲಿ ಮುಗ್ದಿದೆ 9 ಗಂಟೆ. ಹೇಳಿದ್ರೆ ನಾನು ಬರ್ತಿದ್ದೆ ತಾನೆ. ಹಂಗೆ ಗೊತ್ತಾಗ್ಬಿಡ್ತು ಬನ್ನಿ. ನಿಮ್ಗೆ. ಮ್ಯಾಚ್ ಬಾಕ್ಸ್. Happy Happy birthday. birthday. ಅದೇ ಅಂತ ಮನೋಜನ್ birthday. ವಿಡಿಯೋ ಮಾಡಮ್ಮ, ಸುಮ್ನೆ ಕುತ್ಕೊಂಡಿದ್ಯಲ್ಲ ಯಾಕೆ? ನೋಡಿ ಈ ತರ ಕೇಕ್ ಬರ್ಬೇಕು. ತಾನೇ. ತಾನೇ. ಎಷ್ಟು ದೊಡ್ಡದು. ಮ್ಯಾಚ್ ಬಾಕ್ಸ್ ಕೊಡ್ರು. ಅದಕ್ಕೆ ವಿಡಿಯೋ ಮಾಡ್ಬೇಕಲ್ಲ, ಅದಕ್ಕೆ ಅವ್ರು ಇನ್ನೂ ಕೊಟ್ಟಿಲ್ಲ. ಒಂದು ಇಟ್ಬಿಟ್ಟಿದ್ವಲ್ಲ. ಅಲ್ಲಿ ಏಯ್ ಯಾಕೋ ಇಷ್ಟ ಏನೋ ಸಾಯಂಕಾಲ ಕೊಡ್ತಿರ್ತೀಯಲ್ಲ. ಸಾಯಂಕಾಲ ಕಣ್ ಕಾಣಕ್ಕೋಲ್ವಲ್ಲ ಅವನಿಗೆ. ಇನ್ನೇ ಮಾಡೋದು. Happy birthday to you. Happy birthday to you. ಅವ್ನ್ ಕೈಗೆ ಕೊಡು. Happy birthday to you, Manoj bro. ಅಯ್ಯೋ, Happy birthday to you. ನಾನು ಯಾಕೆ ನಿನಗೆ ಬೇಡವಾ? ತಿಂದಿರೋದ್ನೇ ಅವನಿಗೆ ಬೇಡ ತಡ್ಕೊಳಕ್ಕಾಗ್ತಿಲ್ಲ. Happy birthday. ಅವ್ನು ಹುಷಾರಾಗ್ಲಿ ಫಸ್ಟ್. ಥ್ಯಾಂಕ್ ಯು ಸೊ ಮಚ್. ಕೈಯಲ್ಲಿ ಬಾಟ್ಲ್ ಹತ್ರ ಮಾರ್ಕೆ ಹೋಗಿಲ್ಲ ಚುಚ್ಚು ಮಡಿಗೆ ಅವ್ರ ನೋಡೋದು. ಇಲ್ಲಿ ಕಮ್ಮಿ ಆಗಿಲ್ವಾ ಅದು? ಏನಿರ್ಬೋದು ಅಂತ ಗೆಸ್ ಮಾಡಿದ್ರೆ ಇನ್ನೊಂದೇನೋ ಹೇಳಕ್ಕಾಗಲ್ಲ. ಇದೇ ಅಂತ ಹೇಳಕ್ಕಾಗಲ್ಲ. ನೀವು ಅಡ್ರೆಸ್ ಎಲ್ಲ ನೋಡ್ಬಿಡಿ, ಅದು ನನ್ನ ಶಾಪಿಂಗ್ ಅಡ್ರೆಸ್ ಅದು. ಅಲ್ಲ, ಕ್ರಿಯೇಟಿವ್ ಆರ್ಟ್ ಅಂದ್ರೆ ಏನೋ ಡಿಸೈನ್ ಮಾಡಿ ಏನ್ ಡಿಸೈನ್ ಆರ್ಟ್ ಏನೋ ರೆಡಿ ಮಾಡ್ಸಿ. ಏನ್ ಆರ್ಟ್ ಅಂದ್ರೆ ಸ್ಕೆಚ್. ಗೊತ್ತಾಯ್ತು. ಚಾಕು ಕೊಡ್ರಿ. ಚಾಕು ಅಥವಾ ಕತ್ರಿ. ಲಾಸ್ಟ್ ಇಯರ್ ನೀವು ನಾಯಿ ಕೊಟ್ರಿ ಅಂತ ಅವ್ನು ನಾಯಿ ಕೊಟ್ಬಿಟ್ರೆ ಆ ಉಸಿರುಗಟ್ಟೆ ಸತ್ತೋಗ್ಬಿಟ್ರೆ ಜ್ಞಾಪಕ ಮಾಡಿ ಹೇಳು ಮನೋಜ. ನೀವೇನ್ ಕರ್ಕೊಂಡ್ರು ಅಲ್ಲ ಬಿಡಿ. ಚಾಕು ಹೆಂಗಿರುತ್ತೆ ನಿಮ್ಮ ಮನೇಲಿ? ಹೇಳ್ಬಿಡು. ಚಾಕು ಇಲ್ಲ ಅದಲ್ಲ, ಯಾಕೆ ಕ್ಯಾನ್ಸಲ್ ಮಾಡ್ಬಿಟ್ಟ? ನೀವು ಹೇಳಿದ್ರಲ್ಲ ಬೇಡ ಅಂತ, ಅದಕ್ಕೆ. ಮಾಡಬಾರ್ದು ಸುಮ್ಮನೆ. ಅದು ಇಡಬಾರ್ದಂತೆ. ಅಂತದ್ದು ಏನಪ್ಪ ಇಷ್ಟೊಂದು ಸ್ಪೆಷಲ್ ಆಗಿ ಎಲ್ಲ ಫೋಟೋ ಅಷ್ಟೇನೆ ಸಾಕು ಅಂತ. ಎಲ್ಲ ರೀತಿಲೂ ಕೇಳ್ದ ಅವನು ಆಫ್ ಮಾಡಿರೋ ಏನ್ ಮಾಡ್ಬೇಕು ಅಂತ. ಎಷ್ಟು ನಾನ್ ಕಳ್ಸಿನಲ್ಲ ಅದನ್ನ ಅಲ್ವಾ ಬೇಕಿದ್ರೇನು ಕ್ಯಾಲೆಂಡರ್ ಮಾಡ್ಸಿದ್ಯಾ ಹೊಸ ವರ್ಷಕ್ಕೆ. ಓ ಗೊತ್ತಾಯ್ತು ನಂಗೆ. ಇದು ಇವಾಗ ಟ್ರೆಂಡು ಟಿವಿ ತರ ಬರುತ್ತೆ. ಟಿವಿ ಒಳಗಡೆ ಅಲ್ಲೇನೋ ಹುಡುಕ್ತಾ ಇದೆಯಾ? ಇನ್ನೊಂದೇನೋ ಹಾಕಿದ್ರು ನೋಡ್ರಿ ಮದ್ವೆ ಅಲ್ಲಿ ಕೆಳಗಡೆ ಬಿದ್ದಿದ್ದು ನೋಡು. ಇದು ಯಾರು ಹೇಳಿ? ನಾನು ನಿಮ್ಮ ಫೋಟೋ ಕಳಿಸಿ ಯಾರೋ ಕೇಳ್ತವ್ರೆ ಅಂತ ಹೇಳಿದ್ನಲ್ಲ ಇವನಿಗೇನೆ. ಹೌದಾ? ಲೈಟ್ ಬರುತ್ತೆ ಅದರಲ್ಲಿ. ಇಟ್ಸ್ ವೆರಿ ಕ್ಯೂಟ್. ಸಕ್ಕತ್ತಾಗಿದೆ, ನಿಜವಾಗ್ಲೂ ಚೆನ್ನಾಗಿದೆ. ನನ್ನ ಫೋಟೋ ಎಲ್ಲೆಲ್ಲಿದೆ ಗೊತ್ತಾ? ಇಲ್ಲಿ ಒಂದು 2 ಫೋಟೋ ಐತೆ. ಸೈಡ್ ಬಾ ನಿಮಿಷ ವಿಡಿಯೋ ತಗೋಬೇಕು. ಅವಳು ವಿಡಿಯೋ ಮಾಡ್ಬೇಕು ತಾನೆ ಈಗ. ನೋಡಿ, ಇದು ನಿಮ್ಮ ಫ್ಯಾಮಿಲಿ. ಇದು ನಾನು ದುಬೈಲಿ ತೆಗ್ದಿರೋ ಫೋಟೋ. ಫೆಬ್ರವರಿ 5ನೇ ತಾರೀಕು ನಿಮ್ಮ ಬರ್ತಡೆ. ಆಮೇಲೆ ಬೈರನ್ನು ಫ್ರೇಮಲ್ಲಿ ಇರಲಿ ಅಂತ ಬೈರನ್ನು ಇಟ್ಕೊಂಡಿರೋದು. ಹ್ಯಾಪಿ ಬರ್ಡೇ ಮನೋಜು, ನೀವು ಭಾಗ್ಯಮ್ಮ. ಇದು ನಿಮ್ದೊಬ್ರು ಸಿಂಗಲ್ದಿರ್ಲಿ ಅಂತ. ಇದು 1 ಮಿಲಿಯನ್ ಫೋಟೋ. ಇದು ನಿಮ್ಮ ಧರ್ಮಪತ್ನಿ ಫೋಟೋ. ಧರ್ಮಪತ್ನಿ. ಆಮೇಲೆ ನಿಮಗೆ ಇಷ್ಟ ಅಂತ ಕೃಷ್ಣ. ಇಲ್ಲಿ ಖಾಲಿ ಇತ್ತು ಅಂತ ಸುಮ್ಮನೆ ಗೊಂಬೆ ಇಕ್ಸಿದ್ರು. ಓಕೆ. ಆಮೇಲೆ ಇಲ್ಲಿ ಇದೆಲ್ಲ ಪಿನ್ ಟು ಪಿನ್ ಒಂದೊಂದೇ ಮಾಡಿಸಿದ್ದ. ಇಲ್ಲಿ ಫ್ರೆಂಡ್ಸ್ ಫಾರ್ ಎವರ್ ಅಂತ ಲ್ಯಾಪ್ಟಾಪ್ ಅಲ್ಲಿ. ಅದು ಝೂಮ್ ಮಾಡ್ರೆ ಗೊತ್ತಾಗುತ್ತೆ ಈ ಒಂದು ಡೇಟ್. ಆ ಡೇಟ್ ಏನು ಅಂತ ಆಮೇಲೆ ಹೇಳ್ತೀನಿ ಬಿಡಿ. ಅಷ್ಟು. ಓಕೆ. ಮತ್ತೆ ಚೇರ್ ಮೇಲೆ ಯಾರನ್ನೂ ಕೂರಿಸಲ್ಲ? ಚೇರ್ ಮೇಲೆ ನಿಮ್ಮ ಕಾಲು ಅಂತ ಕೂತ್ಕೊಳ್ಳಿ ಅಂತ ಅಷ್ಟೇ. ಥ್ಯಾಂಕ್ ಯು ಸೊ ಮಚ್. ಬ್ಯೂಟಿಫುಲ್ ಆಗಿ. ಏನಂತ ಕೇಳಿದ್ ಕೊಟ್ಟಿದ್ದು? ಎಂತಕ್ಕೆ? ಈ ವರ್ಷ ಹಿಂಗೆ ಸೆಲೆಬ್ರೇಟ್ ಮಾಡೋಕ್ಕಾಗ್ಲಿಲ್ವಲ್ಲ, ಅದಕ್ಕೆ ಇಲ್ಲಿ ಆ ಸೆಲೆಬ್ರೇಷನ್ ಇರಲಿ ಅಂತ.
ಚೆನ್ನಾಗಿದೆ. ಅವ್ರಿಗೆ ಹಾಸ್ಪಿಟ್ಲಲ್ಲಿ ಕೂತ್ಕೊಂಡು ನಾನು ಇದೇನು ಅಂತ ಹೇಳಿದ್ರೆ ಇನ್ನೊಂದೇನೋ ಗಿಫ್ಟ್ ಕೊಡ್ತೀನಿ ಅಂದ್ರೆ ಹೇಳಿಲ್ವಾ ನೀವು ಅಷ್ಟೇ? ಇವ್ನು ಎಷ್ಟು ಕೊಡಕ್ಕಾಗಿದ್ದಾನೆ ತಿಕ್ಕಾಟ ಮಾಡಿಕೊಂಡು ಓ ಅಕ್ಕ ಥ್ಯಾಂಕ್ ಯು ಸೊ ಮಚ್. ನೋಡಿ ಹೇಳಿಲ್ವಾ, ಇನ್ನೂ ಒಂದಿಬ್ರು 3 ಜನ ಬರೋರು ಇದ್ದಾರೆ, ಬರ್ತಾರ ನೋಡ್ರಿ ಅಂತ. ಇವತ್ತೆಲ್ಲ ಬರೀ ಒಬ್ರ ವೆಲ್ಕಮ್ ಟು ಮೈ ಗಾಯ್ಸ್. ಇವತ್ತು ಲಾಂಚ್ ಅದು ಮುಗಿಸ್ಕೊಂಡ್ ಬಂದೆ. ನಾನು ಅನ್ಕೊಂಡೆ ಏನೋ ಪ್ರಮೋಷನ್ ಏನೋ ಮೊಬೈಲ್ ಅಲ್ಲಿ ಒಳಗೆ ಚೆನ್ನಾಗಿದೆ. ಅದು ಸ್ಮೆಲ್ ಮಾಡಿ ನೋಡಿ. ಸ್ಮೆಲ್ ಮಾಡಿ. ಪರ್ಫ್ಯೂಮು. ಹ್ಯಾಪಿ ಬರ್ಡೇ. ಹ್ಯಾಪಿ ಬರ್ಡೇ ಅಣ್ಣ. ಥ್ಯಾಂಕ್ ಯು. ಅಲ್ಲ, ಬ್ಲಾಗ್ ಅಲ್ಲಿ ಎಲ್ಲರಿಗೂ ಗೊತ್ತಿರ್ತದೆ ಇದು ಫೇಕ್ ಅಂತ. ಅಟ್ಲೀಸ್ಟ್ ಅದ್ರಲ್ಲಾದ್ರೂ ಮಾಡಿದ್ರೆ ವಿಡಿಯೋನಾದ್ರೂ ಚೆನ್ನಾಗಿರ್ತದೆ. ಕೊಡ್ರಿ ಇಲ್ಲಿ. ಅದಾಲೆ ಫೋಟೋ ತೆಗ್ದು ಎಲ್ಲ ಹಾಕ್ಯವ್ರೆ ಬಿಡು, ನೀವು ಕೊಟ್ರು ಇದೇ ತರ ಎಷ್ಟೊಂದು ಇರಲ್ವಾ? ಅದೇ ಕಲರ್ ಇರ್ಬೇಕಲ್ಲ. ಹಾಕಿ ತಗತ್ತನ್ ಗುರು. ಹುಟ್ಟಿ ಬಂದಿ ನೀನು ಒಡನಾಡಿ ಆದೆ ನೀನು Thank you. ನಿನ್ನಿಂದ ಅವ್ರೇನು ಅವ್ನು ಕೇಕು ನಾನು ಕೇಕು. ಥ್ಯಾಂಕ್ ಯು. ಇದು ಏನ್ ಗಮ್ ಅಂತ ಇದೆ. Happy birthday to you. Happy birthday dear Manona. Happy birthday to you. ಥ್ಯಾಂಕ್ ಯು. ಏನಲ್ಲ ರೀ. ಹುಷಾರು. ಏನ್ ಭಾಗ್ಯಮ್ಮ. ಓಯ್ ತಗೊಳ್ಳೋ ಈ ಫ್ಲವರ್. ನೀವೇನ ತಂದಿತ್ತು ಅವರು? ನಾವು ಮಾಡಿರೋದು. ತೂ ಅಕ್ಕ ನೀನು ಇಟ್ಕೊಡ್ಬೇಕು ತಾನೆ ಕೇಕು ಅದ ಟೋಪಿನ. ಟೋಪಿ ಎಲ್ಲ ಥ್ಯಾಂಕ್ ಯು ಸೊ ಪೇಟ. ಮಚ್. ನಾನು ಎಲ್ರಿಗೂ ಕೇಕ್ ತಿನ್ಸ್ಬಿಡ್ತೀನಿ ಬೇಕಿದ್ರೆ. ನಾನು ಡೇಟ್ ನಂಗೆ ನಿಜವಾಗ್ಲೂ ಬೇಡ ಕೇಕು. ಓ ಇದೇನಿದೆ ಹೇಳ್ಬೇಕು ತಾನೆ. ಕೆಳಗೆ ಜ್ವರ ಇದೆಲ್ಲ ಬೈ ಮೈ ಬಿಸಿ ಇದೆ. ಹೋಗಿ ಮಾತ್ರ ನಂಗೆ ಕೂತ್ಕೊಳ್ರಿ. ನಾವು ಹೊಡ್ತೀವಿ. ಎಷ್ಟು ಮಾಡಿಸಿದ ಪರವಾಗಿಲ್ಲ. ಭಾಗ್ಯಮ್ಮ ಅಲ್ಲಿ ಕಾಣಿಸಿಲ್ಲ ಇನ್ನೊಂದ್ಸಲ. ನೀವೊಬ್ಬರೇ ಬೆಳ್ಳ ಕಾಣ್ತಾರೆ. ಯಾರು? ನಾನೇ of course. ಕೊಟ್ರೆ ಎಲ್ಲರೂ ಬೆಳೆದಾಗ್ತದೆ. ಸೊ ಇವತ್ತಿನ ಬ್ಲಾಗ್ ಇಷ್ಟೇ. ಅಂಡ್ ನನ್ನ ಬರ್ತ್ಡೇ ಈ ತರ ಇತ್ತು ಇವತ್ತು. ಅಂಡ್ ಇಷ್ಟು ಜನ ಬಂದು ಕೇಕ್ ಕಟ್ ಮಾಡಿದ್ರು. ಅಂಡ್ ಇಷ್ಟು ಜಾಗ ನಾವು ಹೋದ್ವಿ. ಎನಿವೇಸ್ ನೋಡ್ತಾ ಇರಿ. ಲವ್ ಯು ಆಲ್. ಬೈ ಬೈ. ಬಾಯ್. ನೈಟ್. ಟಾಟಾ.